ನಾವು ಜೀವನದಲ್ಲಿ ಏನಂತ ಸಂಕಲ್ಪ ಮಾಡಬೇಕು ಅಂದ್ರೆ, ನಾ ಏನಾದ್ರೂ ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ನಾವು ಖಂಡಿತ ಸಾಧ್ಯವೊಂದು ಮಾಡ್ತೀವಿ. ಯಾವುದೇ ಒಂದು ಸಾಧನೆ ಮಾಡ್ತೀವಿ ಅಂದ್ರು ಒಂದು ಸಣ್ಣ ಪ್ರಮಾಣದ ಕೆಲಸ ಇದ್ರೂ ಅದನ್ನ ಮಾಡೇ ತೀರ್ತೀವಿ ಅನ್ನೋ ಛಲ ನಮ್ಮಲ್ಲಿ ಇದ್ರೆ ನಾವು ದೃಢವಾಗಿ ಆ ದಡಕ್ಕೆ ಹೋಗಿ ಸೇರ್ತೀವಿ. ಅಂತ ಸಂಕಲ್ಪವನ್ನು ನಾವು ಮಾಡ್ಕೋಬೇಕು. ಈಗ ನೋಡಿ, ಸೇವಿಂಗ್ಸ್ ಮಾಡ್ಕೊಳೋದು ಯಾವ ತರ ನೀವು ಸೇವಿಂಗ್ಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ನಿಮ್ಗೆ ಇನ್ಕಮ್ ತಿಂಗಳಿಗೆ 10,000 30,000 ರೂಪಾಯಿ ಇದೆ. ಆ 10,000 30,000 ರೂಪಾಯಿದಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ನಿಮ್ದು ಎಕ್ಸ್ಪೆನ್ಷನ್ ಎಷ್ಟಿದೆ, ನಿಮ್ಮ ಖರ್ಚು ವೆಚ್ಚ ಎಷ್ಟಿದೆ ಅವೆಲ್ಲ ನೋಡ್ಕೊಂಡು ಅದರಲ್ಲಿ ಎಲ್ಲ ಉಳಿತಾಯವನ್ನು ತೆಗೆದು 1,000 2,000 ರೂಪಾಯಿ ಉಳಿಸುವಂತ ಕೆಲಸ ಮಾಡಿ. ಒಂದು ತಿಂಗಳಿಗೆ 2,000. 10 ತಿಂಗಳು ಎಷ್ಟಾಯ್ತು? 20,000 ಆಯ್ತು. 20,000 12 ತಿಂಗಳಿಗೆ 24,000 ರೂಪಾಯಿ. ಅದೇ ಸೇವಿಂಗ್ಸ್ ನೀವು ಏನು ಇಲ್ಲಪ್ಪ ಅಂತ ತೆಗೆದಿಟ್ಕೊಂತ ಹೋಗಿ ಆ ಥರ ರೂಢಿ ಮಾಡ್ಕೊಂತ ಹೋದ್ರೆ ಮುಂದೆ ಫ್ಯೂಚರ್ನಲ್ಲಿ ಒಳ್ಳೆ ಗ್ರೋತ್ ಆಗಬಹುದು. ಆ ಥರವಾಗ ಐಡಿಯಾಗಳನ್ನು ಹಾಕ್ಕೊಂತ ನಾವು ಮಾಡಿದ್ರೆ ಖಂಡಿತವಾಗಿ ನಾವು ಸ್ಟ್ರಗಲ್ ಮಾಡಿ ಮುಂದೆ ಬರ್ಬಹುದು. ಈಗ ಈ ಸರ್ವೇ ಸಾಮಾನ್ಯ ಜನರೇಷನ್ ಏನ್ ಮಾಡ್ತಾರೆ ಅಂದ್ರೆ, ಈ ಖರ್ಚು ಮಾಡೋ ಲೆಕ್ಕಾಚಾರನೇ ಇಡಲ್ಲ. ಖರ್ಚು ಮಾಡೋ ಲೆಕ್ಕಾಚಾರ ಇಡ್ಲಿಲ್ಲ ಮಾತ್ರ ಅದು ಸಂಶಯಕ್ಕೆ ಅನುಗುಣವಾಗತ್ತೆ. ಏನಾಯ್ತು ನನ್ಗೆ, ಯಾವ ದುಡ್ಡು ನಿಲ್ತಾ ಏನ್ ಮಾಡ್ತಾ ಇಲ್ಲ ಅನ್ನೋ ಅರ್ಥಗರ್ಭಿತ ಇಲ್ಲಿ ಹುಡುಕಬೇಕಾಗತ್ತೆ. ಅದೇ ನೀವು ಡೈಲಿ ಬೇಸಿಸ್ ಮೇಲೆ ಈ ತರ ಖರ್ಚು ಮಾಡ್ತಾ ಇದ್ದೀನಿ, ಈ ತರ ಖರ್ಚು ಮಾಡಿ ಇಷ್ಟು ಉಳಿತಿದೆ ಅಂತ ಬರ್ದಿಟ್ಕೊಂಡ್ರೆ ನಿಮ್ಗೆ ನೆಕ್ಸ್ಟ್ ಮಂತ್ ಅದ್ರ ಬಗ್ಗೆ ಎಲ್ಲ ಗೊತ್ತಾಗತ್ತೆ. ಇಲ್ಲ, ನಾನು ಈ ತರ ಖರ್ಚು ಮಾಡಬಾರ್ದು, ಈ ತರ ಎಲ್ಲ ಖರ್ಚಿಗೆ ಕಡಿವಾಣ ಹಾಕಿ ನಾನು ಸೇವಿಂಗ್ಸ್ ಮಾಡಿದ್ರೆ ಮುಂದೆ ಫ್ಯೂಚರ್ನಲ್ಲಿ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊಂಡು ಮಾಡ್ಬೋದು. ಸೊ ನಿಮ್ಗೆ ಏನಾದರೂ ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಿ.